ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ ದೇಶದ ಅತ್ಯುನ್ನತ ಸರ್ಕಾರಿ ಹುದ್ದೆಗಳು ಏನಿದ್ದಾವೆ, IAS, IPS, IFS ಇಂತಹ ಒಂದು ಅತ್ಯುನ್ನತ ಹುದ್ದೆಗಳು ಮತ್ತು ಆ ಒಂದು ಕೆಲಸಗಳಿಗೆ ಎಷ್ಟು ಮಾಸಿಕ ಸಂಬಳ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸೊ ಅದಕ್ಕೂ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ನಾವು ನೋಡೋದಾದರೆ IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಸೊ ಈ ಒಂದು ಹುದ್ದೆಗೆ ಬಂದ್ಬಿಟ್ಟು ಸ್ಟಾರ್ಟಿಂಗು ಬೇಸಿಕ್ ಸ್ಯಾಲ್ರಿ 56,100ರಿಂದ ಪ್ರಾರಂಭ ಆಗುತ್ತೆ. ಗ್ರಾಸ್ ಸ್ಯಾಲ್ರಿ ಬಂದ್ಬಿಟ್ಟು 1,00,000ದಿಂದ 1.5 ಲಕ್ಷ ಪ್ಲಸ್ ಸ್ಯಾಲ್ರಿ ಕೂಡ ಇವರಿಗೆ ಇರುವಂಥದ್ದು. 1.5 ಲಕ್ಷದ ಮೇಲೆ ಕೂಡ ಇವರಿಗೆ ಪ್ರಮೋಷನ್ ಆಗ್ತಾ ಸಿಗುವಂಥದ್ದು. ಸೊ ಇದು ಬಂದ್ಬಿಟ್ಟು ದೇಶದ ಅತ್ಯುನ್ನತ ಪೋಸ್ಟ್ ಇದಾಗಿರುತ್ತೆ IAS ಆಫೀಸರ್ಗಳದ್ದು. ಇವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ ನೋಡೋದಾದರೆ, ಸರ್ಕಾರಿ ಬಂಗ್ಲೆ ಇರುತ್ತೆ, ಕಾರು ಮತ್ತು ಭದ್ರತಾ ಸಿಬ್ಬಂದಿಗಳು, ಸೆಕ್ಯೂರಿಟಿ ಗಾರ್ಡ್ಗಳನ್ನ ಕೊಡ್ತಾರೆ. ಹಾಗೆ DA ಹಾಗೆ TA ಇತ್ಯಾದಿ ಸೌಲಭ್ಯಗಳು ಕೂಡ ಇವರಿಗೆ ಇರುತ್ತೆ. ಪ್ರೆಸ್ಟೀಜಿಯಸ್ ಏನು ಅಂತ ನೋಡೋದಾದರೆ, ದೇಶದ ಟಾಪ್ ಹುದ್ದೆಗಳಲ್ಲಿ ಇದು ಕೂಡ ಒಂದು ಹುದ್ದೆ ಆಗಿರುವಂಥದ್ದು. ಇದು IAS ಆಫೀಸರ್ಸ್ನ ಹುದ್ದೆಗೆ ಇರುವಂತಹ ಸ್ಯಾಲ್ರಿ ಮತ್ತು ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದ್ರ ಬಗ್ಗೆ ಇರುವಂತಹ ಒಂದು ಮಾಹಿತಿ. ನೆಕ್ಸ್ಟ್ ನಾವು IPS ಆಫೀಸರ್ದು ನೋಡೋಣ. ಸೆಕೆಂಡ್ ಬಂದು IPS ಆಫೀಸರ್ದು. ಇಲ್ಲಿ ಇಂಡಿಯನ್ ಪೊಲೀಸ್ ಸರ್ವೀಸು. ಇವರಿಗೆ ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು 56,100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಗ್ರಾಸ್ ಸ್ಯಾಲ್ರಿ ಬಂದು 1 ಲಕ್ಷದಿಂದ 1,40,000 ಪ್ಲಸ್ ಇವರಿಗೆ ಸಿಗುವಂಥದ್ದು. ಸೊ ಇದರಲ್ಲೂ ಕೂಡ ಪ್ರಮೋಷನ್ಸ್ ಎಲ್ಲ ಇರುತ್ತೆ. ಇದು ಬಂದುಬಿಟ್ಟು ಪೀಕ್ಸ್ ಬಂದರೆ ಸರ್ಕಾರಿ ವಾಹನ ಇರುತ್ತೆ ಮತ್ತು ಕ್ವಾರ್ಟರ್ಸನ್ನು ಇವ್ರಿಗೆ ಕೊಡ್ತಾರೆ, ಸೆಕ್ಯೂರಿಟಿಗಳನ್ನ ಇವ್ರಿಗೆ ಕೊಡ್ತಾರೆ ಮತ್ತು ವಿಶೇಷ ಭತ್ಯೆಗಳು ಕೂಡ ಇವರಿಗೆ ಇರುವಂಥದ್ದು. ರೂಲ್ ಏನು ಅಂತ ಇವ್ರದ್ದು ನೋಡೋದಾದರೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಇವರು ಕಾಪಾಡುವಂಥದ್ದು ಈ ಇಂಡಿಯನ್ ಪೊಲೀಸ್ ಸರ್ವೀಸಸ್ IPS ಆಫೀಸರ್ನ ಕೆಲಸ ಆಗಿರುವಂಥದ್ದು. ಸೊ ನೆಕ್ಸ್ಟು ನಾವು IFS ಆಫೀಸರ್ ಬಗ್ಗೆ ನೋಡೋಣ. ಸೊ ಇಷ್ಟು ಕೂಡ IPS ಆಫೀಸರ್. ಸೊ ಈ IAS, IPS, IAFS, IRS ಇದೆಲ್ಲ UPSC ಅಂಡರ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ ಸಿಗುವಂತಹ ಹುದ್ದೆಗಳಾಗಿರುತ್ತೆ. ಇದು IFS ಹುದ್ದೆ ನೋಡಿದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್ ಆಗಿರುತ್ತೆ. ಬೇಸಿಕ್ ಸ್ಯಾಲ್ರಿ ಇವ್ರಿಗೂ ಕೂಡ 56,100 ರೂಪಾಯಿಂದ ಸ್ಟಾರ್ಟ್ ಆಗುವಂಥದ್ದು. ಗ್ರಾಸ್ ಸ್ಯಾಲ್ರಿ ಬಂದು 1,20,000ದಿಂದ 2 ಲಕ್ಷ ಪ್ಲಸ್ ಸ್ಯಾಲ್ರಿ ಇವ್ರಿಗೆ ಸಿಗುವಂಥದ್ದು. ಸೊ ಇವರಿಗೆ ಸ್ವಲ್ಪ ಹೈಯೆಸ್ಟ್ ಸ್ಯಾಲ್ರಿನೇ ಇವರಿಗೆ ಸಿಗುತ್ತೆ. ಇದು ಇಂಡಿಯನ್ ಫಾರಿನ್ ಸರ್ವಿಸ್ ಮಾಡುವಂತಹ ಆಫೀಸರ್ಸ್ಗಳಿಗೆ. ಇವರು ದೇಶ ಮತ್ತು ವಿದೇಶಗಳ ನಡುವೆ ಇರುವಂತಹ ಸಂಬಂಧವನ್ನು ಕಾಪಾಡುವಂಥದ್ದು, ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸನ ಇವರು ಮಾಡ್ತಾರೆ. ಸೊ ದೇಶ ಮತ್ತು ವಿದೇಶಗಳ ನಡುವೆ, ಭಾರತ ಮತ್ತು ವಿದೇಶಗಳ ನಡುವಿನ ಸಂಬಂಧವನ್ನು, ಸುವ್ಯವಸ್ಥೆಯನ್ನು ಕಾಪಾಡೋದು ಇವರ ಕೆಲಸ ಆಗಿರುತ್ತೆ. ಇವರಿಗೆ ಬಂದು ವಿದೇಶ ಸೇವೆ ಆಗಿರುವಂಥದ್ದು. ಇವರಿಗೆ ಡಾಲರು ಅಥವಾ ಯೂರೋ ಈ ಭತ್ಯೆಗಳು ಕೂಡ ಇವರಿಗೆ ಸಿಗುತ್ತೆ. ಮನೆ, ವಾಹನ, ಸಿಬ್ಬಂದಿ, ಸೆಕ್ಯೂರಿಟಿ ಎಲ್ಲ ಕೂಡ ಇವರಿಗೆ ಕೊಟ್ಟಿರ್ತಾರೆ. ಇವ್ರದ್ದು ದೇಶದ ಪರವಾಗಿ ವಿದೇಶಗಳಲ್ಲಿ ಇವರು ಕೆಲಸವನ್ನು ನಿರ್ವಹಿಸ್ತಾರೆ. ನೆಕ್ಸ್ಟು ನೋಡೋದಾದರೆ ಫೋರ್ತ್ ಬಂದುಬಿಟ್ಟು RBI ಗ್ರೇಡ್ B ಆಫೀಸರ್. ಸೊ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಗ್ರೇಡ್ B ಆಫೀಸರ್ ಆಗಿ ಕೆಲಸ ಸಿಕ್ಕಿದ್ರೆ, ಸೊ ಅವರಿಗೆ ಬಂದುಬಿಟ್ಟು ಏನು ಫೆಸಿಲಿಟೀಸ್ ಇರುತ್ತೆ ಅಂತ ನೋಡೋದಾದರೆ, ಅವರಿಗೆ ಬಂದು ನೆಕ್ಸ್ಟು ಸ್ಟಾರ್ಟಿಂಗ್ ಸ್ಯಾಲ್ರಿ 1 ಲಕ್ಷದಿಂದ 1,20,000 ಪ್ಲಸ್ ಅಮೌಂಟ್ ಇವರಿಗೆ ಸಿಗುವಂಥದ್ದು. ಇವ್ರಿಗೂ ಕೂಡ ಮನೆ, ಹಾಗೆ ವೈದ್ಯಕೀಯ ಭತ್ಯೆ ಆಗಿರುತ್ತೆ, ಶಿಕ್ಷಣ ಭತ್ಯೆ ಇದನ್ನೆಲ್ಲ ಕೂಡ ಕೊಡ್ತಾರೆ. ಮನೇನ ಬಂದುಬಿಟ್ಟು ಸಿಟಿಗಳಲ್ಲೇ ಇವ್ರಿಗೂ ಕೂಡ ಮನೆಯನ್ನು ಕೊಡುವಂಥದ್ದು. ಹಾಗೆ ಫೈನಾನ್ಸ್ ಕ್ಷೇತ್ರದ ಟಾಪ್ ಪೋಸ್ಟ್ ಇದಾಗಿರುತ್ತೆ. ಸೊ ಈ ಪೋಸ್ಟ್ ಬಂದುಬಿಟ್ಟು ಪ್ರೆಸ್ಟೀಜ್ ಏನು ಅಂತ ನೋಡೋದಾದರೆ, ಫೈನಾನ್ಸ್ ಕ್ಷೇತ್ರದಲ್ಲಿ ಟಾಪ್ ಪೋಸ್ಟು ಇದಾಗಿರುತ್ತೆ. RBI ಗ್ರೇಡ್ B ಆಫೀಸರ್ ಹುದ್ದೆ. ನೆಕ್ಸ್ಟ್ ನೋಡೋದಾದರೆ ಫಿಫ್ತ್ PSU ಜಾಬ್. ಅಂದರೆ ಈ ಜಾಬ್ ಬಂದುಬಿಟ್ಟು BHEL ಮತ್ತು NTPCL ಇಂಥ ಕಡೆ ಇವರು ಆಫೀಸರ್ಸ್ ಆಗಿ ಕೆಲಸವನ್ನು ಮಾಡ್ತಾರೆ. ಸೊ ಇವರಿಗೆ ಬಂದುಬಿಟ್ಟು ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡೋದಾದರೆ 70,000ದಿಂದ 1,40,000 ಇವರಿಗೆ ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ಇವ್ರಿಗೆ ಬಂದುಬಿಟ್ಟು ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂದರೆ, ಮನೆ ಕೊಡ್ತಾರೆ, ಹಾಗೆ ಬೋನಸ್ಸು, ವೈದ್ಯಕೀಯ ಭತ್ಯೆ ಇರುತ್ತೆ, ಕಂಪನಿ ಸೌಲಭ್ಯ ಇರುತ್ತೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸು ಇವರಿಗೆ ಇರೋವಂಥದ್ದು. ನೆಕ್ಸ್ಟು ಜಡ್ಜ್ ನೋಡೋವಂಥದ್ದು, ಸಿವಿಲ್ ಜಡ್ಜ್, ಮೆಜಿಸ್ಟ್ರೇಟ್, ಅವ್ರದ್ದು
ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಸ್ಯಾಲ್ರಿ ಬಂದು 70,000ದಿಂದ ಸ್ಟಾರ್ಟ್ ಆಗುತ್ತೆ. ಸೊ 70,000ದಿಂದ 1,20,000ವರೆಗೂ ಕೂಡ ಅವರಿಗೆ ಸ್ಯಾಲ್ರಿ ಇರೋವಂಥದ್ದು. ಅವ್ರಿಗೆ ಸರ್ಕಾರಿ ಬಂಗ್ಲೆ ಕೊಡ್ತಾರೆ, ಕಾರು ಮತ್ತು ಸೆಕ್ಯೂರಿಟಿಗಳನ್ನ ಕೊಡೋವಂಥದ್ದು. ಹಾಗೆ ಇವ್ರದ್ದು ರೂಲ್ ಪ್ರೆಸ್ಟೀಜ್ ಏನು ಅಂತ ನೋಡೋದಾದರೆ ಕಾನೂನು ಕ್ಷೇತ್ರದಲ್ಲಿ ಅತ್ಯುನ್ನತ ಹುದ್ದೆ ಇದಾಗಿರುತ್ತೆ. ಸೊ ಸಿವಿಲ್ ಜಡ್ಜ್ ಹುದ್ದೆ ಆಗಿರೋವಂಥದ್ದು. ಸೊ ನೆಕ್ಸ್ಟು ನೋಡೋದಾದರೆ 7ನೇದು ಬಂದುಬಿಟ್ಟು ಯಾವ ಹುದ್ದೆ ಅಂತ ನೋಡೋದಾದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹುದ್ದೆ ಆಗಿರುತ್ತೆ. ಇದು KAS ಸ್ಟೇಟ್ ಸಿವಿಲ್ ಸರ್ವಿಸ್ ಹುದ್ದೆ ಇದಾಗಿರುವಂಥದ್ದು. ಇದರಲ್ಲಿ ಡೆಪ್ಟಿ ಕಲೆಕ್ಟರು, AC, ತಹಶೀಲ್ದಾರರು ಈ ಒಂದು ಪೋಸ್ಟ್ಗಳು ಇರ್ತವೆ. ಸ್ಯಾಲ್ರಿ ಬಂದು 45,000ದಿಂದ ಸ್ಟಾರ್ಟ್ ಆಗುತ್ತೆ. 1,20,000ವರೆಗೂ ಕೂಡ ಹುದ್ದೆಗಳ ಪ್ರಕಾರ ಇವರಿಗೆ ಸ್ಯಾಲ್ರಿ ಇರೋವಂಥದ್ದು. ಇವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ ನೋಡೋದಾದರೆ ಸರ್ಕಾರಿ ಮನೆ ಇರುತ್ತೆ, ಸರ್ಕಾರಿ ವಸತಿ, ಹಾಗೆ ವಾಹನ, ಇವ್ರಿಗೂ ಕೂಡ ವಾಹನ ಮತ್ತು ಡ್ರೈವರ್ ಎಲ್ಲವನ್ನೂ ನೀಡ್ತಾರೆ. ಇತ್ಯಾದಿ ಸೌಲಭ್ಯಗಳು ಕೂಡ ಇವರಿಗೆ ಇರೋವಂಥದ್ದು. ಇನ್ನು ಇವರು ಕೂಡ ವಾಹನ ಫೆಸಿಲಿಟೀಸ್ ಎಲ್ಲವನ್ನು ಕೂಡ ನೀಡಿರ್ತಾರೆ ಮತ್ತು ಸೆಕ್ಯೂರಿಟಿ ಕೂಡ ಕೊಟ್ಟಿರ್ತಾರೆ. ಸೊ AC ಆಗಿರಬಹುದು ಮತ್ತು ಡೆಪ್ಟಿ ಕಲೆಕ್ಟರ್ ಇಂಥವ್ರಿಗೆ ಸೆಕ್ಯೂರಿಟಿ ಕೂಡ ಇರೋವಂಥದ್ದು. ಹಾಗೆ ನೆಕ್ಸ್ಟು ನೋಡೋದಾದರೆ ನಾನು ಮುಂದಿನ ವಿಡಿಯೋದಲ್ಲಿ KS ಮತ್ತು KSP ಏನಿದೆಯಲ್ಲ, ಸೊ ಕರ್ನಾಟಕದ ಒಂದು ಹುದ್ದೆಗಳು, ಅದ್ರ ಬಗ್ಗೆ ಇನ್ನೂ ಒಂದು ಡೀಟೇಲಾಗಿ ವಿಡಿಯೋನ ಮಾಡಿರ್ತೀನಿ. ಸೊ ಇದರಲ್ಲಿ ಜಸ್ಟ್ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿರ್ತೀನಿ. ಇದು ಸ್ಟೇಟ್ ಪೊಲೀಸ್ ಒಂದು ಜಾಬ್ ಆಗಿರುತ್ತೆ, KSP ಇದು. ಸೊ ಇವರಿಗೆ ಬಂದು 40,000ದಿಂದ ಇವ್ರಿಗೂ ಕೂಡ ಅಮೌಂಟ್ ಸ್ಟಾರ್ಟ್ ಆಗೋವಂಥದ್ದು. ಕ್ವಾರ್ಟರ್ಸು, ವಾಹನ ಎಲ್ಲವನ್ನು ಇವರಿಗೆ ನೀಡಿರ್ತಾರೆ. ನೆಕ್ಸ್ಟ್ 9ನೇದು ಬಂದುಬಿಟ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರಲ್ಲ, GST ಅಥವಾ ಈ ಒಂದು ಆಫೀಸರ್ಸ್ಗೆ ಬಂದುಬಿಟ್ಟು ಸ್ಯಾಲ್ರಿ ಬಂದು 50,000ದಿಂದ ಸ್ಟಾರ್ಟ್ ಆಗುತ್ತೆ. 1,20,000. ಸೊ 50,000ದಿಂದ 1,20,000ವರೆಗೂ ಕೂಡ ಇವರಿಗೆ ಸ್ಯಾಲ್ರಿ ಇರೋವಂಥದ್ದು. ಇವರಿಗೆ ಬಂದು ವಸತಿ ಮತ್ತು ಟೂರ್ ಭತ್ಯೆ ಇರುತ್ತೆ, ಪವರ್ ಭತ್ಯೆ, ಈ ರೀತಿ ಹಲವು ರೀತಿಯ ಭತ್ಯೆಗಳು ಕೂಡ ಇವರಿಗೆ ಇರೋವಂಥದ್ದು. ಲಾಸ್ಟ್ ಒನ್ ನೋಡೋದಾದರೆ ಇಸ್ರೋ. ಸೊ ಇಸ್ರೋ ಸೈಂಟಿಸ್ಟ್ ಏನಿರ್ತಾರೆ, ಇಸ್ರೋ ಆಗಿರ್ಬೋದು, DRDO ಸೈಂಟಿಸ್ಟ್ಗಳಿಗೆ ಸ್ಯಾಲ್ರಿ ಬಂದು 60,000ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವರಿಗೆ 60,000ದಿಂದ 90,000ವರೆಗೂ ಕೂಡ ಇವರಿಗೆ ಸೈಂಟಿಸ್ಟ್ಗಳಿಗೆ ಸ್ಯಾಲ್ರಿ ಇರೋವಂಥದ್ದು, ಸೈಂಟಿಸ್ಟ್ B ಅಂತ ಇರೋವಂಥವರಿಗೆ. ಹಾಗೆ ಇವರಿಗೆ ಸಂಶೋಧನೆ ಸೌಲಭ್ಯನೂ ಕೂಡ ಇವರು ಒದಗಿಸಿ ಕೊಡ್ತಾರೆ. ಹಾಗೆ ಬೋನಸ್ ಇರುತ್ತೆ, ವಸತಿ ಕೂಡ ಇವರಿಗೆ ಇರುವಂಥದ್ದು. ಸೊ ಇಷ್ಟೆಲ್ಲ ಸೌಲಭ್ಯಗಳು ಈ ಒಂದು ಸರ್ಕಾರಿ ಹುದ್ದೆಗಳಲ್ಲಿ ಇರುವಂಥದ್ದು ನಮ್ಮ ದೇಶದ ಹುದ್ದೆಗಳಾಗಿರುವಂತಹ ಈ ಒಂದು ಹುದ್ದೆಗಳಲ್ಲಿ. ಇದಿಷ್ಟು ಇವತ್ತಿನ ಮಾಹಿತಿ, ಈ ವಿಡಿಯೋದ ಒಂದು ಮಾಹಿತಿಯಾಗಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.